ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನ ವಿರೋಧಿಸಿ ಇವತ್ತು ವಾಟಾಳ್ ನಾಗರಾಜ್ ನೇತೃತ್ವದ ಆ ಒಂದು ಕನ್ನಡ ಪಕ್ಷದಿಂದ ಇವತ್ತು ಇಡೀ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಏನು ಕರ್ನಾಟಕದ ಬಂದ್ನ ಎಫೆಕ್ಟ್ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಷ್ಟೇನು ತಟ್ಟಿಲ್ಲ ಅಂತ ಹೇಳ್ಬೋದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ ಒಂದರಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇವತ್ತು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಹಲವಾರು ಕೆಲ ಸಂಘಟನೆಗಳು ಮಾತ್ರ ಇವತ್ತು ಏನು ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಯಾವುದೇ ಬಂದ್ನ ಎಫೆಕ್ಟ್ ತಟ್ತಾ ಇಲ್ಲ ಅಂತ ಹೇಳ್ಬೋದು. ಬೆಳಗ್ಗೆಯಿಂದನೂ ಕೂಡ ಈಗ ಏನು ಕೆಂಪೇಗೌಡ ಏರ್ಪೋರ್ಟ್ಗೆ ಎಂದಿನಂತೆ ಪ್ರಯಾಣಿಕರು ಬೇರೆ ಕಡೆ ತೆರಳೋದಕ್ಕೆ ಎಂದಿನಂತೆ ಸರಾಗವಾಗಿ ಬರ್ತಾ ಇದ್ದಾರೆ. ಜೊತೆಗೆ ಏನು ಈ ಹಿಂದೆ ಬಂದ್ಗಳಾದಂತಹ ಸಂದರ್ಭದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಜನಜುಂಗಳನೆ ತುಂಬಿತ್ತು. ಪ್ರಯಾಣಿಕರು ಯಾವಾಗೂ ಕೂಡ 6 ಗಂಟೆಗೆ ಏನು ಟ್ಯಾಕ್ಸಿಗಳು ಸಿಗುತ್ತೋ ಇಲ್ಲೋ ಅನ್ನತಕ್ಕಂಥ ಆತಂಕದ ಹಿನ್ನೆಲೆಯಲ್ಲಿ 6 ಗಂಟೆಗೆ ಏರ್ಪೋರ್ಟ್ಗೆ ಬರ್ತಾ ಇದ್ರು. ಆದ್ರೆ ಇವತ್ತು ಅಷ್ಟೇನು ಬಂಧನ ಎಫೆಕ್ಟ್ ತಟ್ಟಿಲ್ಲ. ಬೆಳಗ್ಗೆಯಿಂದನೂ ಕೂಡ ಎಂದಿನಂತೆ ಸರಾಗವಾಗಿ ವೆಹಿಕಲ್ಗಳು ಕೂಡ ಬರ್ತಾ ಇದೆ. ನೀವು ನೋಡ್ಬೋದು ಟರ್ಮಿನಲ್ 1ರ ಏನು ಈ ಡ್ರಾಪ್ ಪಾಯಿಂಟ್ ಏನಿದೆ, ಡ್ರಾಪ್ ಪಾಯಿಂಟ್ ನಲ್ಲೂ ಕೂಡ ಸಾಕಷ್ಟು ವಾಹನಗಳು ಕೂಡ ಟ್ಯಾಕ್ಸಿಗಳು ಕೂಡ ಓಡಾಟವನ್ನ ನಡೆಸ್ತಾ ಇದ್ದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ಆಗಮಿಸ್ತಾ ಇದ್ರೆ ಮುಖ್ಯವಾಗಿ ಬಂದ್ನ ಎಫೆಕ್ಟ್ ಏನಾದ್ರು ಕೆಂಪೇಗೌಡ ಏರ್ಪೋರ್ಟ್ಗೆ ಏನಾದ್ರು ತಟ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಯಾಕೆಂತಂದ್ರೆ ಬಂಧನ ಎಫೆಕ್ಟ್ ನಲ್ಲಿ ಕೆಲ ಸಂಘಟನೆಗಳು ಏನಾದ್ರು ಏರ್ಪೋರ್ಟ್ಗೆ ನುಗ್ಗಿ ಅಕಸ್ಮಾತ್ ಇಲ್ಲಾದ್ರೂ ಏನಾದ್ರು ಪ್ರತಿಭಟನೆಯನ್ನ ಮಾಡಬಹುದು ಅಥವಾ ಪ್ರತಿಭಟನೆ ಮಾಡದಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಕೂಡ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಸಾಕಷ್ಟು ಒಂದು ಬಂದೋಬಸ್ತ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪ್ರಯಾಣಿಕರು ಯಾವುದೇ ಬಂಧದ ಬಗ್ಗೆ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ಏರ್ಪೋರ್ಟ್ ಅನ್ನ ತಲುಪ್ತಾ ಇದ್ರೆ. ಜೊತೆಗೆ ಯಾವ ಟ್ಯಾಕ್ಸಿಗಳು ಕೂಡ ಬೆಂಬಲವನ್ನ ಈ ಬಾರಿ ಕೊಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಎಂದಿನಂತೆ ಸರಾಗವಾಗಿ ಕೂಡ ಟ್ಯಾಕ್ಸಿಗಳು ಓಡಾಟವನ್ನ ನಡೆಸ್ತಾ ಇದ್ದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ಟ್ಯಾಕ್ಸಿಗಳಲ್ಲಿ ಬೆಳಗ್ಗೆಯಿಂದನೂ ಕೂಡ ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ಏರ್ಪೋರ್ಟ್ಗೆ ಬರ್ತಾ ಇರುವಂತದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಯಾವುದೇ ರೀತಿಯ ಬಂದ್ನ ಎಫೆಕ್ಟ್ ಇಲ್ಲ. ಜೊತೆಗೆ ವಿಮಾನಗಳು ಕೂಡ ಟೈಮ್ಗೆ ಎಲ್ಲಿಗೆ ತೆರಳಬೇಕು ಹೋಗ್ತಾ ಇದಾವೆ. ಜೊತೆಗೆ ಪ್ರಯಾಣಿಕರು ಕೂಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾವೇರಿಗೆ ಅಂದ್ರೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸೋದನ್ನ ವಿರೋಧಿಸಿ ಇವತ್ತು ಏನು ಬಂದ್ಗೆ ಕರೆ ಕೊಟ್ಟಿದೆ. ಆದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಎಲ್ಲ ಎಂದಿನಂತೆ ಸಂಚಾರ ಹಾಗೇನೆ ಎಂದಿನಂತೆ ಟ್ಯಾಕ್ಸಿಗಳು ಕೂಡ ಬರ್ತಾ ಇದೆ. ಜೊತೆಗೆ ಪ್ರಯಾಣಿಕರು ಕೂಡ ಸರಾಗವಾಗಿ ಬೇರೆ ಬೇರೆ ಕಡೆ ತಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.